ಏನಾಗ್ತಿದೆ ನಮ್ ದೇಶ, ಎಲ್ಲಿಗೆ ಹೋಗ್ತಿದೆ ನಮ್ ದೇಶ. ಯುವಕರು ನಮ್ ದೇಶಕ್ಕೆ ಬೆನ್ನೆಲುಬು ಅಂತ ಹೇಳ್ತಾರಲ್ಲ, ಇವತ್ತು ಆ ಬೆನ್ನೆಲುಬನ್ನೇ ನೀವು ಮುರಿತಿದ್ರಲ್ಲ, ಇದು ಯಾವ ನ್ಯಾಯ? ನಮ್ ಭವಿಷ್ಯತ್ ಹಾಳಾಗ್ತಿದೆ, ನಮ್ ಫ್ಯೂಚರ್ ಹಾಳಾಗ್ತಿದೆ, ನಮ್ ಕೆರಿಯರ್ ಹಾಳಾಗ್ತಿದೆ ಅಂತ ಹೇಳಿ ನಾನ್ ವೈಲೆನ್ಸ್ ಆಗಿ ಶಾಂತಿಯುತವಾಗಿ ಅವರಲ್ಲಿ ಹೋರಾಟ ಮಾಡ್ತಿದ್ರೆ ನೀವುಗಳು ಭಯಂಕರವಾಗಿ ಹಿಂಸಿಸ್ತಿದಿರಲ್ಲ, ಇದು ಎಲ್ಲಿ ನ್ಯಾಯ? ಇಷ್ಟು ವರ್ಷ ಯುವಕರನ್ನ ಮತ ಅನ್ನೋ ಇಂಜೆಕ್ಷನ್ ಎಕ್ಸಿ ಡಿವೈಡ್ ಅಂಡ್ ರೂಲ್ ಪರಿಪಾಲನೆ ಮಾಡ್ಬೇಕಂತ ಹೇಳಿ ಅಣ್ಣ ತಮ್ಮರಾಗಿರುವಂತ ಈ ದೇಶನ ನೀವ್ ಏನ್ ಮಾಡಿದಿರಂದ್ರೆ ನಾಶನ ಮಾಡಕ್ ಹೊರಟಿದಿರಿ. ಇವಾಗ ಅದೇ ಯುವಕರು ಇವ್ರು ನಮ್ಮನ್ನ ಮತ ಅನ್ನೋ ವಿಷದ ಬೀಜ ನಮ್ಮಲ್ಲಿ ಬಿತ್ತಿ ನಮ್ ಭವಿಷ್ಯತ್ತನ್ನ ಹಾಳು ಮಾಡ್ತಿದ್ದಾರೆ ಅನ್ನೋ ಸತ್ಯ ನೀವು ತಿಳ್ಕೊಂಡಿದ್ದಾರೆ. ಇವರು ತಿಳ್ಕೊಂಡು ಏನ್ ಮಾಡ್ತಿದ್ದಾರೆ, ಇದ್ರ ಸಲುವಾಗಲ್ಲ ನಾವು ಹೋರಾಟ ಮಾಡ್ಬೇಕಾಗಿರೋದು, ನಮ್ಮ ಭವಿಷ್ಯದ ಸಲುವಾಗಿ ನಾವು ಹೋರಾಟ ಮಾಡಬೇಕು, ನಮ್ಮ ಕೆರಿಯರ್ ಸಲುವಾಗಿ ನಾವು ಹೋರಾಟ ಮಾಡಬೇಕು. ಇವಾಗ ಅದೇ ಭವಿಷ್ಯದ ಸಲುವಾಗಿ ಹೋರಾಟಕ್ಕೆ ಅಲ್ಲಿ ಬಂದಿದ್ದಾರೆ, ಅಲ್ಲಿ ಹೋರಾಟ ಮಾಡ್ತಿದ್ದಾರೆ. ನೀವು ಯುವಕರಿಗೆ ನ್ಯಾಯ ಮಾಡ್ತೀರಿ ಅಂತ ಹೇಳಿ ಅವರಲ್ಲಿ ಬಂದು ಶಾಂತಿಯುತವಾಗಿ ಹೋರಾಟ ಮಾಡ್ತಿದ್ರೆ ನೀವಲ್ಲಿ ಅವ್ರನ್ನ ಏನ್ ಮಾಡ್ತಿದ್ರಿ? ಹಿಂಸಿಸ್ತಿದ್ರಿ, ಭಯಂಕರವಾಗಿ ಹೊಡಿತಿದ್ದೀರಿ. ನಮ್ ಕೆರಿಯರ್ ಸಲ ಹೋರಾಡ್ತಿದ್ರೆ ನಮ್ ಕೆರಿಯರ್ ಹಾಳಾಗಬಾರ್ದು, ಸರಿಯಾದ ಪರಿಪಾಲನೆ ಇರಬೇಕು, ಸರಿಯಾದ ನಾಯಕತ್ವ ಇರ್ಬೇಕಂತ ಹೇಳಿ ಹೋರಾಡ್ತಿದ್ರೆ ನೀವುಗಳು ಏನ್ ಮಾಡ್ತಿದ್ರಿ? ಹಿಂಸಿಸ್ತಿದ್ರಿ. ನಾವು ಅಧಿಕಾರಕ್ಕೆ ಬಂದ್ರೆ 2 ಕೋಟಿ ಉದ್ಯೋಗಗಳು ಕೊಡ್ತೀವಿ ಅಂತ ಹೇಳಿ ಹೇಳಿದಿರಲ್ಲ, ಎಲ್ಲಿದೆ ಉದ್ಯೋಗಗಳು? ನಿರುದ್ಯೋಗ ಸಮಸ್ಯೆ ಇನ್ನ ದೇಶದಲ್ಲಿ ಹೆಚ್ಚಾಗ್ತಾ ಇದೆ. ಅವ್ರು ಕಷ್ಟಪಟ್ಟು ಎಕ್ಸಾಮ್ ಬರೆದು ನೀಟಿಗಾಗಿ ಪ್ರಿಪೇರ್ ಆಗಿ ಆ ಎಕ್ಸಾಮ್ ಬರೆಯಕ್ ಹೋದಾಗ ಪೇಪರ್ ಲೀಕ್ ಆಗದೆ ಅವ್ರ ಭವಿಷ್ಯತ್ ಏನಾಗ್ಬೇಕು? ಅದು ಎಷ್ಟು ಪ್ರೆಷರ್ ಆಗಿರ್ತದೆ ಅವ್ರಿಗೆ. ಹಗಲು ರಾತ್ರಿ ಕುಂತು ಓದಿ ಕಾಲೇಜ್ಗಳಿಗೆ ಹೋಗಿ ಅಡ್ಮಿಷನ್ ಮಾಡಿಸಿದ್ರೆ ಕಾಲೇಜ್ನಲ್ಲಿ ಏನಂತ ಹೇಳ್ತಾರೆ ಗೊತ್ತಾ? ನೀವು ಸ್ಟಡಿ ಅವರ್ಸ್ ವರೆಗೆ 9 ಗಂಟೆವರೆಗೆ, ರಾತ್ರಿ 9 ಗಂಟೆವರೆಗೆ ಇರ್ಬೇಕು, ಒಂದು ದಿನ ಕೂಡ ಆಬ್ಸೆಂಟ್ ಆಗ್ಬಾರ್ದು, ಪ್ರತಿ ದಿನ ನೀವು ಕಾಲೇಜಿಗೆ ಬರಬೇಕು. ಯಾವೊಂದು ಹಬ್ಬ ಆಗ್ಲಿ, ಯಾವೊಂದು ಫಂಕ್ಷನ್ ಆಗ್ಲಿ, ಯಾವ್ದಕ್ ಹೋಗಿ ಕುಡುದು ಕಂಟಿನ್ಯೂಸ್ ಆಗಿ ನೀವು ಕಾಲೇಜಿಗೆ ಬರ್ಬೇಕಂತೇಳಿ ಅವ್ರನ್ನ ಆ ಪ್ರೆಷರ್ ಅಲ್ಲಿ ಇಟ್ಟು ಓದಿಸಿ ಅವ್ರು ಮತ್ತೆ ಮನೆಗೆ ಬಂದು ಮನೇಲಿ ಪ್ರಿಪೇರ್ ಆಗಿ ಕಷ್ಟಪಟ್ಟು ನೀಟಿಗಾಗಿ ಸಾಲ ಮಾಡಿ 2-3 ಲಕ್ಷ ರೂಪಾಯಿ ಸಾಲ ಮಾಡಿ ತಂದು ಹುಡುಗರಿಗೆ ಓದಿಸ್ತಿದ್ರೆ, ಇವಾಗ ಅದು ಅಷ್ಟು ಪ್ರೆಷರ್ ಅಲ್ಲಿ ಆ ಹುಡುಗರು ಓದಿ ಹೋಗಿ ಎಕ್ಸಾಮ್ ಬರೀತಿದ್ರೆ ಆ ಎಕ್ಸಾಮ್ ಪೇಪರ್ ಲೀಕ್ ಆಗತ್ತಿದ್ರೆ ಅವ್ರಿಗೆ ಎಷ್ಟು ಪ್ರೆಷರ್ ಆಗ್ತದೆ? ಅವ್ರು ಎಷ್ಟು ಮಾನಸಿಕವಾಗಿ ನೊಂದುತ್ತಾರ? 30 ಜನ ಸುಸೈಡ್ ಮಾಡ್ಕೊಳಕ್ ಕಾರಣ ಯಾರು? ಪ್ರಭುತ್ವ ಅಲ್ಲ. ಸರಿ, ಏನಾದ್ರೂ ಒಂದ್ಸಲ ತಪ್ಪಾಗಿದೆ ಅಂದ್ರೆ ಇನ್ನೊಬ್ರು ಅಧಿಕಾರ ತಪ್ಪು ಮಾಡಿರ್ಬೋದು, ಅಲ್ಲಿರೋ ಅಧಿಕಾರಿಗಳು ತಪ್ಪು ಮಾಡಿರ್ಬೋದು ಅಂತ ಹೇಳಿ ಪದೇ ಪದೇ ತಪ್ಪಾಗ್ತಿದ್ರೆ ಅದಕ್ಕೆ ಹೊಣೆಗಾರರು ಯಾರು? ಗೌರ್ಮೆಂಟ್ ಅಲ್ಲ. ಮತ್ತೆ ಗೌರ್ಮೆಂಟ್ ಈ ರೀತಿಯಾಗಿ ಪರಿಪಾಲನೆ ಮಾಡ್ತಿದ್ರೆ ಆ ರೀತಿ ಇರುವಂತ ಮಿನಿಸ್ಟರ್ನ ಕೆಳಗಿಳಿಸ್ರೆ ಅವ್ರಿಂದ ನಮ್ಗೆ ಉಪಯೋಗ ಏನಾಗೈತೆ? ನಮ್ ದೇಶನ ಹಾಳಾಗತ್ತಲ್ಲ, ಯೂತ್ ಭವಿಷ್ಯತ್ ಹಾಳಾಗತ್ತಲ್ಲ ಅಂತ ಹೇಳಿ ಅವರು ಶಾಂತಿಯುತವಾಗಿ ಹೋರಾಟ ಮಾಡ್ತಿದ್ರೆ ನೀವ್ ಏನ್ ಮಾಡ್ತಿದ್ರಿ? ಅವ್ರ ಬೆನ್ನೆಲುಬುಗಳು ಮುರಿತಿದ್ರಿ. ಇದನ್ನೆಲ್ಲ ದೇಶ ನೋಡಕತ್ತತೆ, ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ನೋಡ್ತದನ. ನಾವ್ ಏನ್ ಮಾಡಿದ್ರು ಕೂಡ ನಡೀತೈತೆ ಅಂತೇಳಿ ನೀವು ಅನ್ಕೊಂತಿದ್ರಿ. ಮೇಲೆ ದೇವ್ರು ಕೂಡ ಇದಾನ, ದೇವ್ರು ಕೂಡ ಎಲ್ಲ ನೋಡ್ತಿದಾನ, ಎಲ್ಲದಕ್ಕೂ ನ್ಯಾಯ ತೀರ್ಸೇ ತೀರಿಸ್ತಾನ.